ಹೊಡಿತೀನಿ ಕಣಪ್ಪ, 101 ಕಾಯಿ ಹೊಡಿತೀನಿ. ಎಂತ ಒಳ್ಳೆ ಸುದ್ದಿ ಹೇಳಿದ್ಲು ಇವಳು. ಏನ್ ಸರ್ ನೀವು ಮುಹೂರ್ತಕ್ಕೆ ಲೇಟ್ ಆಗುತ್ತೆ, ಪಂಚಶಲ್ಯ ಹಾಕೊಂಡು ರೆಡಿ ಆಗಿ ಅಂತಂದ್ರೆ ಕನ್ಸ್ ಕಾಣ್ಕೊಂಡು ನಿಂತಿದ್ದೀರಲ್ಲ. ನೋಡು, ನಾನು ಪಂಚೆನಾದ್ರೂ ಹಾಕೋತೀನಿ, ಪ್ಯಾಂಟ್ ಆದ್ರೂ ಹಾಕೋತೀನಿ, ಅದನ್ನ ಕಟ್ಕೊಂಡು ನಿನಗೇನು? ಸುಮ್ನೆ ಉಲ್ಟಾ ಸೀದೆಲ್ಲ ಮಾತಾಡ್ಬಿಡಿ ನೀವು. ಮದ್ವೆ ಗಂಡು ನೀವು, ಸಾಂಪ್ರದಾಯಿಕವಾಗಿ ಪಂಚಶಲ್ಯನೇ ಹಾಕೋಬೇಕು, ಅದೇ ಶ್ರೇಷ್ಠ. ಹಲೋ, ನಮ್ ಹುಡುಗಿ ಇಂಥದ್ದೇ ಬಟ್ಟೆ ಹಾಕೊಂಡ್ ಬಾ ಅಂತ ನನಗೆ ಹೇಳಲ್ಲ. ನಾನ್ ಸಿಂಪಲ್ ಆಗಿ ಒಂದು ಚಡ್ಡಿ ಬನಿನ ಹಾಕೊಂಡ್ ಬಂದ್ರು ಮೀರಾ ನನ್ನ ಕೈಯಲ್ಲಿ ತಾಳಿ ಕಟ್ಟಿಸ್ಕೊತಾಳೆ. ನೋಡಿ, ನಾನು ಹೇಳ್ತಾ ಇದ್ದೀನಿ, ಸುಮ್ನೆ ತಲೆ ಹರಟೆ ಮಾಡ್ಬೇಡಿ, ಪಂಚೆ ಉಟ್ಕೊಳ್ಳಿ. ನನಗ್ ಪಂಚೆ ಉಡಕ್ ಬರಲ್ಲ. ನೋಡಿ ಸರ್, ಸುಮ್ನೆ ತರಲೆ ಮಾಡ್ಬೇಡಿ. ನೋಡು, ನಾನು ಪಂಚೆ ಉಟ್ಕೊಂಡು ಮದುವೆಗೆ ಬರ್ಬೇಕು ಅಂದ್ರೆ ನೀನೇ ಇವತ್ತು ನನಗೆ ಪಂಚೆ ಉಡಿಸ್ಬೇಕು ಅಷ್ಟೇ. ಎಷ್ಟು ಇರಿಟೇಟ್ ಮಾಡ್ತೀರಾ ಸರ್ ನೀವು? ರಾಮ, ಥ್ಯಾಂಕ್ಸ್ ನಾನು ಕೊಟ್ಟಿರೋ ಸೀರೆ ಉಟ್ಕೊಂಡಿರೋದಕ್ಕೆ. ಬೈ ದ ವೇ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯಾ. ಥ್ಯಾಂಕ್ಸ್. ಹಾಗೆ ಹೇಳ್ತೀನಿ ಅಂತ ಅನ್ಕೊಂಡ್ಯಾ? ನಿನಗೆ ಮದುವೆ ಹುಡುಗಿಗಿಂತ ಚೆನ್ನಾಗಿರೋ ಸೀರೆ ಉಟ್ಕೊಳಕ್ ಕೇಳಿದ ಯಾಕೆ ಗೊತ್ತಾ? ಗಂಡನ ಮೇಲೆ ಅನುಮಾನ ಪಟ್ಟು ಈಗ ಅವನಿಗೆ ಬೇರೆ ಮದ್ವೆ ಮಾಡ್ಸಕ್ ಹೊರಟಿರೋ ಪುಣ್ಯಾತ್ ಗಿತ್ತಿ ಇವಳೆ ಅಂತ ಎಲ್ರಿಗೂ ಗೊತ್ತಾಗ್ಬೇಕಲ್ಲ, ಅದಕ್ಕೆ. ಅದು ಎಷ್ಟು ಉರ್ಸ್ತಿರೋ ಉರ್ಸಿ, ಇವತ್ತೊಂದಿನ ತಾನೆ. ಸೇವಂತಿ, ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀಯಾ? ಅದಕ್ಕೆಲ್ಲ ಇವಾಗ ಟೈಮ್ ಇಲ್ಲ. ನಾನು ತಾಳಿ ಕಟ್ಟಕ್ ಮುಂಚೆ ನನಗೊಂದು ಡೌಟ್ ಕ್ಲಿಯರ್ ಆಗ್ಲೇಬೇಕು. ಏನ್ ಡೌಟು? ನಿನ್ಗೆ ನೆನ್ಪಿದ್ಯಾ, ಅವತ್ತು ನಾನು ರೂಮ್ ಎಲ್ಲ ಡೆಕೋರೇಟ್ ಮಾಡಿಕೊಂಡು ನಿನಗೋಸ್ಕರ ಕಾಯ್ತಾ ಇದ್ದೆ. ನೀನು ಅಮ್ಮನ ಹತ್ರ ಮಾತಾಡ್ಕೊಂಡು ಬರ್ತೀನಿ ಅಂತ ಹೋದೆ. ಬರೋ ಅಷ್ಟರಲ್ಲಿ ನನ್ನ ಸೇವಂತಿ ಪೂರ್ತಿಯಾಗಿ ಬದಲಾಗಿದ್ಲು. ಕಾರಣ ಏನ್ ಸೇವಂತಿ? ತಾಯಿ ಸಮಾನವಾಗಿರೋ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಎಂಥದೇ ಪರಿಸ್ಥಿತಿ ಬಂದರೂ ಅರ್ಜುನ್ ಸರ್ ಮದುವೆ ಮಾಡೋ ಆಲೋಚನೆಯಿಂದ ನಾನು ಹಿಂಜರಿಯಲ್ಲ.